ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಹಿಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಸೆಟ್ಟಿಂಗ್ನ ಮಾಡಬೇಕು ಪಿಕೋ ಮಿಷಿನ್ನಲ್ಲಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ, ಹಾಗೆ ದಾರ ಇಲ್ಲದೇ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ದಾರ ಹಾಕಿ ಎಂಬ್ರಾಯ್ಡ್ರಿನ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು, ಹಾಗೆ ದಾರ ಹೇಗೆ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಸಿಲ್ಕ್ ದಾರ ತೊಗೊಂಡಿದ್ದೀನಿ, ಹಾಗೆ ಬಾಬಿನ್ನಲ್ಲಿ ಕಾಟನ್ ದಾರ ಸೇಮ್ ಕಲರ್ ಪಿಂಕ್ ಕಲರ್ದು ತೊಗೊಂಡಿದ್ದೀನಿ. ಈಗ ದಾರದ ಸ್ಟ್ಯಾಂಡ್ ಒಳಗಡೆಯಿಂದ ಒಂದು ಹೋಲ್ ಇರುತ್ತಲ್ವ, ಅದರಿಂದ ನಾನು ಇಲ್ಲೊಂದು ಮೇನಾಗಿ ಪಿಕೋ ಮಿಷಿನ್ಗೆ ಒಂದು ರಾಡ್ ಟೈಪ್ ಕೊಟ್ಟು ಅದಕ್ಕೊಂದು ಹೋಲ್ ಕೊಟ್ಟಿರ್ತಾರೆ. ಫಸ್ಟ್ನೇ ಹೋಲ್ಗೆ ಹಾಕೋಬೇಕು. ಆನಂತರ ಇಲ್ಲಿ ಒಂದು ರಿಂಗ್ ಇರುತ್ತೆ, ಮುಂದ್ಗಡೆ ಸ್ಪ್ರಿಂಗ್ ಇರುತ್ತೆ, ಹಿಂದ್ಗಡೆ ಒಂದು ರಿಂಗ್ ಇರುತ್ತೆ. ಆ ರಿಂಗ್ ಒಳಗಡೆಯಿಂದ ಮತ್ತೊಂದು ಸ್ಪ್ರಿಂಗ್ ಟೈಪ್ ಕೊಟ್ಟಿರ್ತಾರೆ. ಆ ಸ್ಪ್ರಿಂಗ್ ಒಳಗಡೆ ಹಾಕ್ಕೊಂಡು ಒಂದು ರಾಡ್ ಇರುತ್ತೆ, ಆ ಸ್ಪ್ರಿಂಗ್ ಒಳಗಡೆ ಹಾಕ್ಕೊಂಡ ನಂತರ ಮತ್ತೆ ರಾಡ್ ಒಳಗಡೆ ಹಾಕ್ಕೊಂಡು ಲಾಸ್ಟಲ್ಲಿ ಇನ್ನೊಂದು ಮೇಲ್ಗಡೆ 2 ಹೋಲಲ್ಲಿ ಒಂದು ಹೋಲ್ ಇರುತ್ತೆ, ಆ ಒಂದು ಹೋಲ್ ಒಳಗಡೆಯಿಂದ ದಾರನ ಎಳ್ಕೊಂಡು ಪಕ್ಕದಲ್ಲೊಂದು ಸ್ಪ್ರಿಂಗ್ ಥರ ಕೊಟ್ಟಿರ್ತಾರೆ, ಮತ್ತು ಆ ಸ್ಪ್ರಿಂಗ್ ಒಳಗಡೆ ಹಾಕ್ಕೋಬೇಕು. ದಾರನ ಹಾಕ್ಕೊಂಡ ನಂತರ ಕೊನೆಯದಾಗಿ ನಾವೇನು ಮಾಡ್ತೀವಿ ಅಂದರೆ ಸೂಜಿ, ನಾವು ನಾರ್ಮಲ್ ಮಷಿನಲ್ಲೆಲ್ಲ ಸೈಡಲ್ಲಿ ಹೋಲ್ ಕೊಟ್ಟಿರ್ತಾನೆ ಸೂಜಿಗೆ, ಆದರೆ ಈ ಪಿಕೋ ಮಷಿನಲ್ಲಿ ಆ ರೀತಿ ಇರಲ್ಲ. ಯಾವ ರೀತಿ ಇರುತ್ತಂದರೆ ಎದುರಿರುತ್ತೆ ಸೂಜಿ ಮನೆ, ಆ ಸೂಜಿ ಮನೆ ಒಳಗಡೆಯಿಂದ ದಾರನ ಎಳ್ಕೋಬೇಕು. ನಾನಿಲ್ಲಿ ರೇಷ್ಮೆ ದಾರ ಎಂಬ್ರಾಯ್ಡ್ರಿ ಮಾಡೋಕ್ಕೆ ತೊಗೊಂಡಿದ್ದೀನಿ, ಮತ್ತು ಅದೇ ಕಲರ್ದು ಕಾಟನ್ ದಾರನ ಬಾಬಿನಲ್ಲಿ ಸುತ್ಕೊಂಡಿದ್ದೀನಿ. ನೋಡಿ, ಈಗ ನಾನು ಸೂಜಿ ಒಳಗಡೆಯಿಂದ ದಾರನ ಎಳ್ಕೊಂಡೆ. ಯಾವ ರೀತಿಯಾಗಿ ಹಾಕಿದ್ದೀನಿ ಅಂತ ನೋಡ್ಕೊಳ್ಳಿ. ದಾರನ ಈಗ ದಾರನ ಬಾಬಿನಲ್ಲಿ ಯಾವ ರೀತಿಯಾಗಿ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಯಾವ್ಯಾವ ವೀಡಿಯೋಗೂ ಏನೇನೋ ಒಂದೊಂದು ಲೈಕ್ ಕೊಡ್ತೀರಂತ, ನಾವು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ರೀತಿಯಾಗಿ ಚೆನ್ನಾಗಿರೋ ವೀಡಿಯೋನ ಮಷಿನ್ ಎಂಬ್ರಾಯ್ಡ್ರಿ ಮಾಡೋದನ್ನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ. ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆಯಿತು ಇಲ್ಲ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ನೀವು ಕೊಡೋ ಒಂದು ಲೈಕು ನಮಗೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ನಮಗೆ ತುಂಬ ಅನುಕೂಲ ಆಗುತ್ತೆ, ಹಾಗೆ ಖುಷಿನೂ ಇರುತ್ತೆ. ಈಗ ನಾನು ಕೇಸಲ್ಲಿ ಬಾಬಿನ ಹಾಕಿದ್ದೀನಿ, ಈಗ ಫಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಾನು ನೀ ಪೆಡಲ್ನ ಯಾವ ರೀತಿಯಾಗಿ ಪ್ರೆಸ್ ಮಾಡಬೇಕು, ಹಾಗೆ ಫೂಟ್ ಪೆಡಲ್ನ ಯಾವ ರೀತಿಯಾಗಿ ಪ್ರೆಸ್ ಮಾಡ್ತಾ, ನೀ ಲಿಫ್ಟರ್ ಪೆಡಲ್ನ ಯಾವ ರೀತಿಯಾಗಿ ಪ್ರೆಸ್ ಮಾಡ್ತಾ ಎಂಬ್ರಾಯ್ಡ್ರಿ ವರ್ಕು ಯಾವ ರೀತಿಯಾಗಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಫಸ್ಟ್ ಇಲ್ಲಿ ಹೆಬ್ಬೆರಳಿಂದ ಫೂಟ್ ಪೆಡಲ್ನ ಪ್ರೆಸ್ ಮಾಡ್ತಾಯಿದ್ದೀನಿ. ನಿಧಾನವಾಗಿ ಮಾಡ್ಕೋಬೇಕು, ಫಾಸ್ಟಾಗಿ ಮಾಡ್ಕೋಬಾರ್ದು. ಈಗ ಲಿಫ್ಟರ್ ಪೆಡಲ್ನ ಯಾವ ರೀತಿಯಾಗಿ ಲಿಫ್ಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಲಿಫ್ಟರ್ ಪೆಡಲ್ನ ಪ್ರೆಸ್ ಮಾಡ್ತಾನೆ ಫೂಟ್ ಪೆಡಲ್ನ ಪ್ರೆಸ್ ಮಾಡ್ಕೋಬೇಕು. ಈಗ ನಾನು ಯಾವ ರೀತಿಯಾಗಿ ಬರುತ್ತೆ ಹಾಗೆ ಮೂವ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ, ನೀವು ನೋಡ್ಕೊಳ್ಳಿ. ನಿಧಾನವಾಗಿ, ಕೇವಲ 2 ದಿನ ಸಾಕು ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ. ನೋಡಿ ಯಾವ ರೀತಿಯಾಗಿ ಮೂವ್ ಆಗುತ್ತಾ ಇದೆ. ಈಗ ನಾನು ಯಾವ ನಂಬರ್ ಇಟ್ಟರೆ ಯಾವ ರೀತಿಯಾಗಿ ಹೊಲಿಗೆ ಬೀಳುತ್ತೆ, ಯಾವ ಸೆಟ್ಟಿಂಗ್ ಇಟ್ಕೊಂಡ್ರೆ ಏನು ಅನುಕೂಲ ನಮಗೆ ಅಂತ ತೋರಿಸ್ತೀನಿ. ಈಗ ನಾನು ಫಸ್ಟಿಗೆ 5 ನಂಬರು ಇಟ್ಕೊಂಡಿದ್ದೀನಿ, ಅಂದರೆ ನೀ ಲಿಫ್ಟರ್ ಪೆಡಲಿಂದನೇ ನಂಬರ್ನ ಇಟ್ಕೊಂಡಿದ್ದೀನಿ, ಅಂದರೆ ಸೆಟ್ ಮಾಡ್ಕೊಂಡಿಲ್ಲ. ಈಗ ಕೆಳಗಡೆ ಒಂದು ಕ್ಯಾನ್ವಾಸ್ ಥರ ಹಾಕ್ಕೊಂಡಿದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೆಳಗಡೆ ನ್ಯೂಸ್ ಪೇಪರ್ ಆಯಿತು, ಯಾವುದೇ ಬುಕ್ ಇರೋ ಪೇಪರ್ ಇರುತ್ತಲ್ಲ ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಹಾಕ್ಕೊಳ್ಳಿ. ನಾನಿಲ್ಲಿ ಫಸ್ಟು 5 ನಂಬರಿಂದು ಲಿಫ್ಟರ್ಲಿಂದ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿಯಾಗಿ ಹೊಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ತುಂಬಾ ಈಸಿ, ಕೇವಲ 2 ದಿನ 3 ದಿನ ಅಷ್ಟೇ. ನೀವು ದಾರ ಹಾಕ್ದೇ ಆರಾಮವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಧಾನವಾಗಿ ಎಂಬ್ರಾಯ್ಡ್ರಿ ಮಾಡೋಕ್ಕೆ ನಿಮಗೆ ಬಂದೇ ಬರುತ್ತೆ. ಮನೆಯಲ್ಲಿ ಮಷಿನ್ ಇದ್ದರೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋತೀರ, ಈ ರೀತಿ ಯಾವುದಾದ್ರೂ ಒಂದು ಟ್ರೈ ಮಾಡ್ತಾ ಇರಿ ಮನೆಯಲ್ಲಿ. ಈಗ ನೋಡಿ, ನಾನು ಯಾವ ರೀತಿಯಾಗಿ ಫ್ರೇಮ್ನ ಮೂವ್ ಮಾಡ್ಕೋತಾ 5ನೇ ನಂಬರ್ಲಿಂದ ಸೆಟ್ಟಿಂಗ್ ಇಟ್ಕೊಂಡಿದ್ದೀನಿ, ಯಾವ ರೀತಿಯಾಗಿ ಹೊಲಿಗೆ ಬರ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. 5 ನಂಬರ್ ಅಂದರೆ ಲಾಸ್ಟು ಈ ಮಷಿನಲ್ಲಿ 5 ನಂಬರೇ ಇರೋದು. ಈ ಮಷಿನಲ್ಲಿ ಅಂತಲ್ಲ, ನೀವು ರಾಲ್ಸನ್ ಮಷಿನ್ ತೊಗೊಂಡ್ರು ಕೂಡ ಅದರಲ್ಲಿ ಲಾಸ್ಟು 5 ನಂಬರ್ ಸೆಟ್ಟಿಂಗೇ ಇರೋದು. ಈಗ ನೋಡಿ ನಾನು ಯಾವ ರೀತಿಯಾಗಿ ಹಾಕ್ತಾಯಿದ್ದೀನಿ ಅಂತ. ಕೆಳಗಡೆ ನಾವು ಕ್ಯಾನ್ವಾಸು ಅಥವಾ ಪೇಪರ್ ಇಟ್ಕೊಂಡ್ರೆ ಬಟ್ಟೆ ಜಕ್ಕೊಳ್ಳಲ್ಲ ಮಷಿನ್ನಲ್ಲಿ. ನಿಧಾನವಾಗಿ ನೀಟಾಗಿ ಆರಾಮವಾಗಿ ಹೊಲಿಗೆ ಹಾಕೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಬನ್ನಿ, ಈಗ ನಾನು ಯಾವ ರೀತಿಯಾಗಿ ಹಾಕ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ 5 ನಂಬರಿಂದು.
ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಹೊಲಿಗೆ ಬಂದಿದೆ. ನೀವು ಕೂಡ ಇದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗ 4ನೇ ನಂಬರಿಂದು ಹೊಲಿಗೆ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಸುಮ್ಮನೆ ಖಾಲಿ ಏನಿದೆ ಮನೇಲಿ ಅವ್ರಿವ್ರ ಹತ್ರ ಕೊಡೋ ಬದಲು ಮನೇಲಿ ಪಿಕೋ ಮಿಷಿನ್ ಇದ್ದರೆ ಆರಾಮವಾಗಿ ನಾವು ಈ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಮ್ಮ ಬ್ಲೌಸಿಗೆ ನಾವೇ ವರ್ಕ್ ಮಾಡ್ಕೋಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ, ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಮಾಡಿರೋ ವೀಡಿಯೋ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗಬೇಡಿ. ಯಾಕೆಂದರೆ ನಾವು ಕಲ್ತಿರೋದಲ್ಲದೆ ಇನ್ನೊಬ್ಬರು ಕಲ್ಕೋಬೇಕು ಅನ್ನೋದೇ ನಮ್ಮ ತಲೆಯಲ್ಲಿರೋದು. ಈ ರೀತಿಯಾಗಿ ನಿಧಾನವಾಗಿ ಅರ್ಥ ಆಗೋ ರೀತಿಯಾಗಿ ಯಾರೂ ಹೇಳಲ್ಲ. ನನಗೇನಪ್ಪ ಅಂತಂದರೆ ನನ್ನಿಂದ ಇನ್ನೊಬ್ರು ಕಲೀಲಿ ಅನ್ನೋದೇ ನನ್ನ ತಲೆಯಲ್ಲಿ ಇರೋದು. ನಾನು ಅಲ್ಪ ಸ್ವಲ್ಪನೂ ಕಲ್ತಿದ್ದೀನಿ. ಅದಕ್ಕಾಗಿ ನನ್ನಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ ನನ್ನ ವೀಡಿಯೋ ಮೂಲಕ ಅಂತಂದು ಈ ರೀತಿಯಾಗಿ ವೀಡಿಯೋನ ಮಾಡ್ತೀನಿ ನಾನು. ಈಗ 4ನೇ ನಂಬರ್ದು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ ನೀವೇ. ಈಗ 3ನೇ ನಂಬರಿಂದ ಸೆಟ್ಟಿಂಗ್ ಯಾವ ರೀತಿಗೆ ಬರುತ್ತೆ, ಹೊಲಿಗೆ ಯಾವ ರೀತಿಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀವೇನಾದರೂ ಸ್ಟ್ರೆಸ್ ತೊಗೊಂಡು ನಿಧಾನವಾಗಿ ಆರಾಮಾಗಿ ಫ್ರೀ ಮಾಡಿಕೊಂಡು ಈ ರೀತಿಯಾಗಿ ವರ್ಕ್ ಮಾಡಿಕೊಂಡ್ರೆ ನೀವು ಬೇರೆಯವರಿಗೆ ವರ್ಕ್ ಹಾಕೋಕ್ಕೆ ಕೊಡೋದೇ ಬೇಕಾಗಿಲ್ಲ. ಬ್ಲೌಸು ಆರಾಮವಾಗಿ ನಮ್ಮ ಮನೇಲಿ ನಾವೇ ವರ್ಕ್ನ ಮಾಡ್ಕೋಬೋದು. ನೋಡಿ, ನಾನು 3ನೇ ನಂಬರಿನ ಸೆಟ್ಟಿಂಗ್ ಯಾವ ರೀತಿಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಹೆಣ್ಮಕ್ಳು ಹೊರಗಡೆ ಹೋಗೋದೇ ಬೇಕಾಗಿಲ್ಲ. ಮನೇಲಿ ಈ ರೀತಿಯಾಗಿ ಮಷಿನ್ ಇದ್ಬಿಟ್ರೆ ಸಾಕು ನಮಗೆ. ಇದೇ ರೀತಿಯಾಗಿ ನಾವು ನಾರ್ಮಲ್ ಬ್ಲೌಸನ್ನು ಹೊಲಿಬೋದು ಪಿಕೋ ಮಿಷಿನಲ್ಲಿ. ನೋಡಿ, ಒಂದೇ ಮಿಷಿನು ಎಷ್ಟೆಲ್ಲ ನಮಗೆ ಅನುಕೂಲ ಮಾಡಿಕೊಡ್ತಿದೆ. ಆದರೆ ನಾವು ಅನುಕೂಲನ ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ನಮಗೆ ಹೊರಗಡೆ ಹೋಗಿ ಕಲಿಬೇಕು ಅನ್ನೋದಕ್ಕಿಂತ ಮನೇಲಿ ಇದ್ದು ಕಲಿಬೇಕು ಅನ್ನೋ ಉತ್ಸಾಹ ಬಂದರೆ ಮಾತ್ರ ಈ ರೀತಿಯಾಗಿ ನಾವು ಮನೇಲಿ ಪ್ರಾಕ್ಟೀಸ್ ಮಾಡೋಕ್ಕೆ ಸಾಧ್ಯ. ನಾನು ಏನಾದರೂ ನಿಮಗೆ ತಪ್ಪಾಗಿ ಹೇಳ್ತಾ ಇದ್ದೀನಿ ಅಂದರೆ ಸಾರಿ, ಇನ್ನು ಏನು ಹೇಳೋಕ್ಕಾಗಲ್ಲ. ಈಗ 3 ನಂಬರಿಂದು ಹೊಲಿಗೆ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, 3 ನಂಬರಿಂದು, 4 ನಂಬರಿಂದು ಯಾವ ರೀತಿಯಾಗಿದೆ, 3 ನಂಬರಿಂದ ಯಾವ ರೀತಿಯಾಗಿದೆ, 5 ನಂಬರಿಂದ ಎಷ್ಟು ದೊಡ್ಡದು ಹೊಲಿಗೆ ಬಂದಿದೆ ಅಂತ ನೋಡ್ಕೊಳ್ಳಿ. ಈಗ ನಾನು 2 ನಂಬರಿಂದು ಹೊಲಿಗೆ ಹಾಕ್ತಾಯಿದ್ದೀನಿ. ನಾನು ಮಷಿನ್ ಸೌಂಡು ಯಾಕೆ ಆನ್ ಮಾಡಿಲ್ಲ ಅಂತಂದರೆ ಇಲ್ಲಿ ನಾವಿರೋ ಏರಿಯಾದಲ್ಲೆಲ್ಲ ಡಿಸ್ಟರ್ಬೆನ್ಸು ಜಾಸ್ತಿ ಇದೆ. ಬರೀ ಗಾಡಿಗಳು ಅವು ಇವು ಜನರು ಮಾತಾಡೋದು ಅದೆಲ್ಲ ವಾಯ್ಸ್ ಕೇಳಿಸುತ್ತೆ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ವೀಡಿಯೋನ ಸೌಂಡು ಮ್ಯೂಟ್ ಮಾಡಿಕೊಂಡು ವಾಯ್ಸ್ ಕೊಟ್ಕೋತಾ ನಿಮ್ಮ ಜೊತೆ ಮಾತಾಡ್ತಾ ನಾನು ಈ ರೀತಿಯಾಗಿ ವೀಡಿಯೋನ ಸೆಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರೂ ತಪ್ಪಾಗಿ ತಿಳ್ಕೊಬೇಡಿ. ಯಾಕೆ ಅಂದರೆ ಜನ ಮಾತಾಡೋದು ನಿಮಗೆ ಡಿಸ್ಟರ್ಬೆನ್ಸ್ ಆಗುತ್ತೆ, ಗಾಡಿದು ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ನಾನು ವೀಡಿಯೋ ಮಾಡಬೇಕಾದ್ರೆ ಮ್ಯೂಟಲ್ಲಿ ಇಟ್ಕೊಂಡು ವೀಡಿಯೋನ ಮಾಡ್ತೀನಿ. ಈಗ ನಾನು 2 ನಂಬರಿಂದು ಹೊಲಿಗೆ ಯಾವ ರೀತಿಯಾಗಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಡಿಫ್ರೆನ್ಸ್ ಆಯಿತು. 5 ನಂಬರಿಗೆ, 4 ನಂಬರಿಗೆ, 3 ನಂಬರಿಗೆ, 2 ನಂಬರಿಗೆ ಎಷ್ಟು ಡಿಫ್ರೆನ್ಸ್ ಆಯಿತು ನೋಡ್ಕೊಳ್ಳಿ. ಈಗ 1 ನಂಬರಿನ ಸೆಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಕೊನೆಯದಾಗಿರೋದು 1 ನಂಬರು. ಲಾಸ್ಟಲ್ಲಿ 0 ನಂಬರ್ ಬರಬೇಕಂದ್ರೆ ನಾರ್ಮಲ್ ಮಿಷಿನಿಗೆ ನಮಗೆ ನಾರ್ಮಲಾಗಿ ಯಾವ ರೀತಿಯಾಗಿ ಹೊಲಿಗೆ ಬರುತ್ತೆ ಅಂತಂದರೆ ನಾರ್ಮಲಾಗಿ ಯಾವ ರೀತಿಯಾಗಿರುತ್ತೆ ಹೊಲಿಗೆ ಸ್ಟ್ರೇಟಾಗಿ ಬರುತ್ತಲ್ವ, ಅದೇ 0 ನಂಬರಲ್ಲಿ ಇರೋದು. ಈಗ 1 ನಂಬರಲ್ಲಿ ಪೂರ ನೈಸಾಗಿ ಕಡ್ಡಿ ಥರ ಬರುತ್ತೆ. ಸ್ವಲ್ಪ ಅಲ್ಲಲ್ಲಿ ದಾರ ಜಕ್ಕೋತಾ ಇದೆ ನಾನು ಹೊಲಿಗೆ ಹಾಕೋದು. ಆದರೆ ಯಾವ ರೀತಿಗೆ ಬಂದಿದೆ ಅಂತ ತೋರಿಸ್ತೀನಿ ನಿಮಗೆ. ಮತ್ತು ದಾರನ ಹಾಕ್ಕೊಂಡು ನಾನು ಹೇಳೋದು ನಿಮಗೆ ಅರ್ಥ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ನೀವು ಮಾಡೋ ಸಪೋರ್ಟಿಂದ, ನೀವು ಮಾಡೋ ಸಬ್ಸ್ಕ್ರೈಬೇಷನಿಂದ ನನಗೆ ಇನ್ನೂ ಉತ್ಸಾಹ ಬರುತ್ತೆ. ವೀಡಿಯೋ ಮಾಡಬೇಕಪ್ಪ, ಅಪ್ಲೋಡ್ ಮಾಡಬೇಕು, ಜನಗಳು ನೋಡ್ತಾರೆ ಅಂತಂದು. ಅದಕ್ಕೋಸ್ಕರನೇ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಬೇರೆಯವರಿಗೆ ಹೇಳಿ ಈ ರೀತಿಯಾಗಿ ಹೇಳ್ಕೊಡ್ತಾರೆ ನಿಧಾನ ಅಂತ. ಬನ್ನಿ, ಈಗ ಎಲ್ಲನೂ ಆಯಿತು. 1 ನಂಬರಿಂದ ಯಾವ ರೀತಿ ಬಂದಿದೆ, 2 ನಂಬರಿಂದ ಯಾವ ರೀತಿ ಬಂದಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಆರಾಮವಾಗಿ ಮನೆಯಲ್ಲಿ ನೀಟಾಗಿ ನಿಧಾನವಾಗಿ ಕಲ್ತ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.